ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡ್ಬಂತಿ ಗ್ರಾಮದ ಕೈಗಾರಿಕಾ ಪ್ರದೇಶದ ಹಳ್ಳದಲ್ಲಿ ರಾಸಾಯನಿಕ ಮಿಶ್ರಿತ ಕೊಳಚೆ ನೀರು ಬಿಟ್ಟಿರುವ ಹಿನ್ನೆಲೆ ನಿನ್ನೆ ರಾತ್ರಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಳಿಕ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಮಾತನಾಡಿ, ಮಳೆಗಾಲ ಬಂದಾಗೆಲ್ಲ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳಿಂದ ರಾಸಾಯನಿಕ ತ್ಯಾಜ್ಯ ಹಳ್ಳಿಗಳಲ್ಲಿ ಬಿಟ್ಟಿರುವ ಕಾರಣ ಹುಮ್ನಾಬಾದ್, ಗಡ್ಬಂತಿ, ಮಾಣಿಕ್ ನಗರ್, ದುಮ್ಮನಸೂರು ಗ್ರಾಮಗಳು ಅಲ್ಲದೆ ಕಾರಂಜಿ ಜಲಾಶಯಕ್ಕೂ ಕಂಟಕ ಎದುರಾಗಿದೆ ಎಂದರು. ಇದೇ ಎಲ್ಲ ಬಾವಿಗೆ ಹೋಯ್ತದ, ಇದೇ ಎಲ್ಲ ಗಡ್ಬಂತಿದವ್ರು, ಮಾಣಿಕ್ ನಗರದವರು, ಇವನ್ ಕಾರಂಜಿಯಾಗಿ ಬಿ ಹೋಯ್ತದ. ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಎಲ್ಲರಿಗೆ ಇವೇ ನೀರ್ ಬರ್ತಾವ ಅಂತೇಳಿ ನಾಳೆ ಸುಮಾರು ಹೋರಾಟ ಮಾಡಿದ್ವಿ ಮೇಡಮ್. ನಾವು ಮತ್ತೆ ಉಪವಾಸ ಸತ್ಯಾಗ್ರಹ ನಿಮ್ದು ತಹಶೀಲ್ ಆಫೀಸ್ ಇದ್ರೆ ಊರು ಎಲ್ಲ ನಾಲ್ಕು ಊರು ಬೆಳವಣಿಗೆ ಈಗ ಸರ್ ಅದಕ್ಕೂ ಟೈಮಿಗೆ ನಮ್ಗೆ ನೀರು ಆಹಾರ ಬೇಕು ಸರ್. ಅದಕ್ಕೂ ಏನಪ್ಪಾ ಅಂದ್ರೆ ಒಂದು ಜೈಲಮ್ ಫ್ಲೋಯಮ್ ಅಂತ ಕಿಸಿ ಇರ್ತಾವ ಸರ್. ಅದ್ರ ಮುಖಾಂತರ ಆಹಾರ ಮ್ಯಾಗ ಹೋಯ್ತು ಸರ್, ಮಣ್ಣಿನ ಮುಖಾಂತರ ಅದು ಬ್ಲಾಕ್ ಆಗ್ಬಿಡ್ತು ಸರ್. ನೀರಿತ್ತು ಅದು ಇದನ್ನೇ ಸೆಟ್ ಮಾಡ್ಕೊಳಕ್ಕಾಗಲ್ಲ ಸರ್. ಹೀಗಾಗಿ ಅದು ಫುಡ್ಡು ಇಲ್ಲ ಮತ್ತು ನೀರು ಇಲ್ಲ ಸರ್. ನಿಮ್ ಕಣ್ಣಿಗೆ ಎಷ್ಟು ಕಾಣತ್ತದ ಅಷ್ಟು ಪೂರ ನೀರು ನಿಂತ ನೋಡಿ. ಎಷ್ಟು ಕಣ್ಣಿಗೆ ಕಾಣತ್ತದ ಹೋಯ್ತದ, ಇದೇ ಎಲ್ಲ ಬಾವಿಗೆ ಹೋಯ್ತದ. ಇದೇ ಎಲ್ಲ ಗಡ್ಬಂತಿದವ್ರು, ಮಾಣಿಕ್ ನಗರದವರು, ಇವನ್ ಕಾರಂಜಿಯಾಗಿ ಬಿ ಹೋಯ್ತದ. ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಎಲ್ಲರಿಗೆ ಇವೇ ನೀರ್ ಬರ್ತಾವ ಅಂತೇಳಿ ನಾಳೆ ಸುಮಾರು ಹೋರಾಟ ಮಾಡಿದ್ವಿ ಮೇಡಮ್. ನಾವು ಮತ್ತೆ ಉಪವಾಸ ಸತ್ಯಾಗ್ರಹ ನಿಮ್ದು ತಹಶೀಲ್ ಆಫೀಸ್ ಇದ್ರೆ ಊರು ಎಲ್ಲ ನಾಲ್ಕು ಊರು ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಮಳೆ ಹಾನಿ ಪ್ರದೇಶಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭೇಟಿ ನೀಡಿದ್ದಾರೆ. ಹುಣಸೂರು ತಾಲೂಕಿನ ಬೇಲೂರು, ಮಾಚನಾಳ, ಕೊಂಗಳಿ, ಬ್ರಿಡ್ಜ್, ತೊರಿ ಮತ್ತು ಬಸವಣ್ಣ ಸೇರಿ ವಿವಿಧೆಡೆ ಭೇಟಿ ನೀಡಿ ಮಳೆ ಹಾನಿ ಪ್ರದೇಶವನ್ನ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ರೈತರ ಬೆಳೆ ಹಾನಿ ಪ್ರದೇಶಗಳನ್ನ ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಂದು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಲಿಂಗಾಯತ ಮಹಾಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಬೀದರ್ ಅಡಿಯಲ್ಲಿ ಕಾಲೇಜು ವಿದ್ಯಾರ್ಥಿ ಮತ್ತು ಸಾರ್ವಜನಿಕರೊಂದಿಗೆ ವಚನ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ನಿಜಗುಣಾನಂದ ಸ್ವಾಮಿಗಳು ಮಾತನಾಡಿ, ಮಕ್ಕಳು ನಮ್ಮ ನೆಲದ ಸಂಸ್ಕೃತಿ ಸಂಸ್ಕಾರದ ವಾರಸುದಾರರು. ಅದರಿಂದ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ವಿಶ್ವಗುರು ಬಸವಣ್ಣನವರ ನಡೆನುಡಿಗಳನ್ನ ಅಳವಡಿಸಿಕೊಂಡು ಒಳ್ಳೆ ನಾಗರಿಕರಾಗಬೇಕು ಎಂದರು. ಸರ್ವ ಪೂಜ್ಯರಲ್ಲಿ ಕುಳಿತಿದ್ದಾರೆ. ವಿದ್ಯಾರ್ಥಿಗಳು ಅಂದ್ರೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತಿಬಿಂಬ ಅಂತ. ವಿದ್ಯಾರ್ಥಿಗಳಂದ್ರೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತಿಬಿಂಬ. ಕಾರಣ ಏನು ಅಂತಂದ್ರೆ, ನೀವೆಲ್ಲರೂ ಮುಂದಿನ ಈ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರದ ಜವಾಬ್ದಾರಿತವಾದಂತ ನಾಗರಿಕತೆಯ ಜೀವಾತ್ಮರು. ಇವೆಲ್ಲರೂ ಈ ಸಮಾಜದ ಸಂಸ್ಕೃತಿ ಮತ್ತು ಸಂಸ್ಕಾರದ ನಾಗರಿಕತೆಯ ವಾರಸುದಾರರು. ಹಾಗಾಗಿ ನೀವು ಇಲ್ಲಿ ಕುಳಿತಿರ್ತಕ್ಕಂಥದ್ದು ನಾವು ನೋಡಿದಾಗ ನಮಗೇನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಬಸವಾದಿ ಶಿಕ್ಷಣರು ಆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸಿದಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಿರುವಂತಹ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡಿಕೊಂಡು ಅನೇಕ ಜನ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಕೆಲವರ್ಗದ ಹೆಣ್ಣು ಮಕ್ಕಳು ಕೂಡ ಆ ಒಂದು ಚಳವಳಿಯಲ್ಲಿ ಭಾಗವಹಿಸುವುದರ ಮೂಲಕ
ಬಸವಣ್ಣನವರು ಕೊಟ್ಟಿರುವಂತ ಆ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡಿಕೊಳ್ಳುವುದರ ಮೂಲಕ ಅವರು ವಿಶೇಷವಾಗಿ ಅನುಭಾವಿಗಳಾಗಿ ಬದುಕಿದರು. ಅನೇಕ ಮೌಲಿಕವಾಗಿರುವಂತಹ ವಚನಗಳನ್ನ ರಚನೆ ಮಾಡಿದ್ರು ಅನ್ನೋದನ್ನ ಕಾರಣ ಅದನ್ನ ಬಸವಣ್ಣನವರನ್ನು ಹೇಳಿದ್ದಾರೆ, ಅನೇಕ ಮಹಾಪುರುಷರು ಈ ವಿಷಯವನ್ನ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ವಚನ ಸಾಹಿತ್ಯದ ಕಡೆ ಮುಖ ಮಾಡಿ ವಚನಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಖಂಡಿತವಾಗಿಯೂ ಯುದ್ಧ ಮಾಡಬೇಕನ್ನೋಂಥ ಮನೋಭಾವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ಜಿಲ್ಲೆಯಾದ್ಯಂತ ಬೆಳಕು ಹರಡಿಸುವಂತ ಜೆಸ್ಕಾಂ ನೌಕರರ ಬದುಕಿಗೆ ಮಾತ್ರ ಮರೆಯಾಗಿದೆ ಬೆಳಕು. ಹೌದು, ಚಿದ್ರಿಯ ಬಳಿಯ ಕೆಇಬಿ ಫಂಕ್ಷನ್ ಹಾಲ್ ಬಳಿ ಇರುವಂತಹ ಜೆಸ್ಕಾಂ ನೌಕರರ ವಸತಿ ಗೃಹಗಳಿಗೆ ಬರುವಂತಹ ರಸ್ತೆಯಲ್ಲಿ ಬೀದಿ ದೀಪಗಳ ಕೊರತೆಯಿಂದ ರಾತ್ರಿ ಹೊತ್ತಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಂಜುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯ ರಸ್ತೆಯಲ್ಲಿ ಒಂದು ಬೀದಿ ದೀಪವೂ ಇಲ್ಲ. ಸುಮಾರು 20ಕ್ಕೂ ಹೆಚ್ಚು ಜೆಸ್ಕಾಂ ನೌಕರರ ಕುಟುಂಬಗಳು ವಾಸವಿರುವ ಈ ಪ್ರದೇಶದಲ್ಲಿ ಹುಳ ಹುತ್ತಗಳ ಆತಂಕವಿದೆ. ಟಾರ್ಚ್ ಹಿಡಿದು ನಡೆದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಚಿದ್ರಿ ಸ್ಟೇಷನ್ ಹಾಗೂ ನಮ್ಮ ಕೆಬಿ ಸಮುದಾಯ ಭವನ ಹತ್ತಿರ ನಮ್ಮ ವಸತಿ ಗೃಹದಲ್ಲಿರುವ ನೌಕರರಿಗೆ ಯಾವುದೇ ಸವಲತ್ತಿಲ್ಲ. ಒಂದು ಒಳಚರಂಡಿ, ಒಂದು ರಸ್ತೆ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಒಂದು ಲೈಟಿಂಗ್ ಆಗಲಿ, ಒಂದು ರೋಡ್ದಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತೊಂದು ಇಲ್ಲಿ ಹೊರಗಡೆ ಜನ ಬಂದು ಇಲ್ಲಿ ಒಳಗಡೆ ಗಾಂಜಾ ಸೇದೋದು ಹಾಗೂ ಶರಾಯಿ ಕುಡಿತಾ ಇದ್ದಾರೆ. ಆ ಬಾಟಲ್ ಎಲ್ಲಿ ಚಿಕ್ಕಲೆ ಬಿಟಾಕ್ತಾ ಇದ್ದಾರೆ. ಈ ರಾತ್ರಿ ಹೊತ್ತು ನಮ್ಮ ವಸತಿ ಗೃಹದಲ್ಲಿರುವ ಹೆಣ್ಮಕ್ಳು ಆಗಲಿ ಅಥವಾ ನಮ್ಮ ನೌಕರಸ್ಥರಾಗಲಿ ಅವರಿಗೆ ತಿರುಗಾಳಕ್ಕೆ ಭಯ. ಈ ಬಾರಿಯ ಮುಂಗಾರು ಮಳೆಯು ರೈತರ ಬದುಕಿಗೆ ಪರಿಣಾಮಕಾರಿಯಾಗಿ ಪರಿಣಮಿಸಿದೆ. ಬೀದರ್ ಜಿಲ್ಲೆಯಾದ್ಯಂತ ಕೃಷಿ ಕ್ಷೇತ್ರ ಸಂಪೂರ್ಣ ಸಂಕಷ್ಟದಲ್ಲಿದೆ. ಶ್ರಮಪಟ್ಟು ಬೆಳೆದಂತಹ ಬೆಳೆಯ ಕಟಾವು ಸಂದರ್ಭದಲ್ಲಿ ಬಂದ ಮಳೆಯಿಂದ ಹೆಸರು, ಉದ್ದು ಸೇರಿದಂತೆ ಮುಂಗಾರಿನ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಫಸಲಿನ ಇಳುವರಿ 70% ಕುಸಿತವನ್ನ ಕಂಡಿದೆ. ಇದರ ಪರಿಣಾಮ 20 ರಿಂದ 25 ಚೀಲ ಬೆಳೆಯನ್ನ ತರುವಂತ ರೈತರು ಈಗ 1 ರಿಂದ 2 ಚೀಲವನ್ನ ತಂದು ಮಾರುಕಟ್ಟೆಯಲ್ಲಿ ಮಾಡಲು ಹರಸಾಹಸವನ್ನು ಪಡುತ್ತಿದ್ದಾರೆ. ಕಮಲ್ನಗರ ತಾಲೂಕಿನಲ್ಲಿ ಕಳೆದ 1 ವಾರದಿಂದ ಸುರಿದಂತಹ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಮಲ್ನಗರ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮಳೆಯಿಂದ ಹಾನಿಗೊಳಗಾದ ಪ್ರತಿ ಹೆಕ್ಟರ್ ಪ್ರದೇಶಗಳಿಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಮನವಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕನ್ನಡವೇ ಧರ್ಮ, ಕನ್ನಡ ದೇವರಂತ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ತಿಳಿಸುತ್ತಾ, ಇವತ್ತು ಕಮಲನಗರ ತಾಲೂಕಲ್ಲಿ 1 ವಾರದಿಂದ ಭಾರಿ ಮಳೆ ಬೀಳುತ್ತಿದೆ. ಅದಕ್ಕಾಗಿ ತಹಶೀಲ್ದಾರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಮನೆಯಲ್ಲಿ ಏನಿದೆ ಅಂದರೆ ಮನೆಯದಾಗಿ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು
ಸರ್ಕಾರದಲ್ಲಿ ಮನವಿ ಇದೆ. ಮತ್ತೊಂದು ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ, ರೈತರ ಮಕ್ಕಳಿಗೆ 70% ಶುಲ್ಕ. ಅತಿವೃಷ್ಟಿಯಿಂದ ಬೆಳೆ ಹಾನಿ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿಗೀಡಾದ ಬೀದರ್ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ತಾಲೂಕು ಘಟಕ ಒತ್ತಾಯಿಸಿದೆ. ತಾಲೂಕು ಘಟಕದ ಪದಾಧಿಕಾರಿಗಳು ನಗರದಲ್ಲಿ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ರವೀಂದ್ರ ದಾಮ ಅವರಿಗೆ ಸಲ್ಲಿಸಿದರು. ಬೆಳೆ ನಷ್ಟಕ್ಕೆ ಹೆಕ್ಟರ್ಗೆ 50,000 ರೂಪಾಯಿ ಪರಿಹಾರ, ಹಿಂಗಾರು ಹಂಗಾಮಿಗೆ ಉಚಿತ ಬೀಜ, ಮನೆ ಹಾನಿಗೆ 30,000 ರೂಪಾಯಿ ಮುಂಗಾಡ ಪರಿಹಾರ ನೀಡಬೇಕು ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಪಕ್ಷ ಬಲವರ್ಧನೆಗೆ ಪ್ರಾಮಾಣಿಕ ಪ್ರಯತ್ನ ಅತಿ ಅವಶ್ಯಕವಾಗಿದೆ. ಈ ಕುರಿತು ಪ್ರತಿಯೊಬ್ಬರು ಕಾರ್ಯಪ್ರವೃತ್ತರಾಗಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ ಕರೆ ನೀಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದವೀಧರ ವಿಭಾಗದ ವತಿಯಿಂದ ಹಮ್ಮಿಕೊಂಡಂತ ಕಾರ್ಯಕರ್ತರ ಸಭೆಯನ್ನು ಅವರು ಉದ್ದೇಶಿಸಿ ಮಾತನಾಡಿದರು. ರೈತರು ತಮ್ಮ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳಲು ಹೆಚ್ಚಾಗಿ ಹೈನುಗಾರಿಕೆಯನ್ನ ಕೈಗೊಳ್ಳಬೇಕು ಅಂತ ಕಲಬುರಗಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಟಿ.ವಿ. ಪಾಟೀಲ್ ಕರೆಯನ್ನ ನೀಡಿದ್ದಾರೆ. ತಾಲೂಕಿನ ಮದರಗಾಂವ್ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ನಿಯಮಿತದ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದಂತಹ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು. ರೈತರು ಕಡ್ಡಾಯವಾಗಿ ತಮ್ಮ ಆಕಳು ದನಕರುಗಳಿಗೆ ದಿನಾಲು ಪೌಷ್ಟಿಕಾಹಾರವನ್ನು ನೀಡಬೇಕು. ಮಿಶ್ರ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದರೆ ಹೆಚ್ಚಿನ ಹಾಲು ಉತ್ಪಾದನೆಗೆ ಸಹಾಯವಾಗುತ್ತದೆ ಎಂದರು. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.